ಆನೇಕಲ್ ತಾಲೂಕಿನ ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಬಾರ್ ಮುಚ್ಚುವಂತೆ ಇಂದು ನೂರಾರು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು. ಮೆಣಸಿನಗನಹಳ್ಳಿಯಿಂದ ಹುಚ್ಚನಹಳ್ಳಿ ರಸ್ತೆಯಲ್ಲಿನ ಕೆರೆ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಬಾರ್ ನಿರ್ಮಾಣವಾಗಿರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಇಂದು ಮಹಿಳೆಯರು ಬಾರ್ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ಅಬಕಾರಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೈತ್ರಾ ಬಾಬು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಬಾರ್ ಮಾಲೀಕರ ವಿರುದ್ಧ ಕಿಡಿಕಾರಿದರು. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಚೈತ್ರಾ ಬಾಬು, ಬಾರ್ ನಿರ್ಮಾಣ ಮಾಡಲು ಮೊದಲಿನಿಂದಲೂ ಗ್ರಾಮಸ್ಥರ ವಿರೋಧವಿದೆ. ರಾತ್ರಿ ವೇಳೆಯಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ. ಕುಡುಕರ ಸಮಸ್ಯೆಯಿಂದ ಮಹಿಳೆಯರಿಗೆ ತೊಂದರೆ ಉಂಟಾಗುತ್ತಿದ್ದು, ಕೂಡಲೇ ಇಲ್ಲಿ ನಿರ್ಮಾಣವಾಗಿರುವ ಬಾರ್ ಮುಚ್ಚಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮಹಿಳೆಯರು ಏಕಾಏಕಿ ಬಾರ್ ಮುಂಭಾಗ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಸ್ಥಳಕ್ಕೆ ಬಂದ ಆನೇಕಲ್ ಪೊಲೀಸರ ಜೊತೆಯೂ ಗ್ರಾಮದ ಮಹಿಳೆಯರು ವಾಗ್ವಾದ ನಡೆಸಿದರು. ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಬಾರ್ ಬೇಡ, ಇದರಿಂದ ಕುಡುಕರ ಸಂಖ್ಯೆ ಹೆಚ್ಚಾಗಿ ಗ್ರಾಮದ ಮಹಿಳೆಯರಿಗೆ ತೀವ್ರ ತೊಂದರೆ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಬಾರ್ ಮುಚ್ಚಿಸುವಂತೆ ಪಟ್ಟು ಹಿಡಿದರು. ಕೆಲವು ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ ಮಾಲೀಕರು ನೂತನವಾಗಿ ಬಾರ್ ನಿರ್ಮಾಣ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಇನ್ನು ಸ್ಥಳಕ್ಕೆ ಬಂದ ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನು ಸಹ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಅಬಕಾರಿ ಇಲಾಖೆಯಿಂದ ಪರವಾನಗಿ ನೀಡುವ ಸಮಯದಲ್ಲಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಕಿಡಿಕಾರಿದರು. ಬಳಿಕ ಸ್ಥಳಕ್ಕೆ ಬಂದ ಬಾರ್ ಮಾಲೀಕರು ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿದರು. ಅಬಕಾರಿ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದು ನೂತನವಾಗಿ ಬಾರ್ ನಿರ್ಮಾಣ ಮಾಡಲಾಗಿದೆ. ಗ್ರಾಮಸ್ಥರಿಗೆ ಇದರಿಂದ ತೊಂದರೆ ಉಂಟಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಾರ್ ತೆರೆಯುವುದಿಲ್ಲ. ಗ್ರಾಮದ ಮುಖಂಡರು ಯಾವುದೇ ಸಲಹೆ ಸೂಚನೆ ನೀಡಿದ್ದಲ್ಲಿ ನಾವು ಪಾಲಿಸಲು ಸಿದ್ಧರಿದ್ದೇವೆ ಎಂದರು. ಒಟ್ಟಿನಲ್ಲಿ ಮದ್ಯಪಾನದ ವಿರುದ್ಧ ಗ್ರಾಮದ ಮಹಿಳೆಯರು ಇಂದು ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ನಡೆಸಿದ ಸಾಂಘಿಕ ಹೋರಾಟಕ್ಕೆ ಫಲ ಸಿಕ್ಕಿದೆ. ಕುಡಿಯಾರು ಏನಾಗಲ್ಲ ಓಡಾಡ ಸ್ವಲ್ಪ ಪರ್ಮಿಷನ್ ಎಲ್ಲರೂ ಸಂಬಂಧಪಟ್ಟವ್ರು
ಸಂಬಂಧಪಟ್ಟವ್ರು ಯಾರನ್ನೋ ಕರ್ಸ್ರಿ. ಕೊಟ್ಟಿದ್ದೀರಾ ಏನ್ ಕಳ್ಸಿದ್ದೀರಾ ನೀವು ರಿಪ್ಲೈ ಏನ್ ಕೊಟ್ಟಿದ್ದೀರಾ? ಪಂಚಾಯತಿ ಪಿಡಿಒ ಬರ್ಬೇಕೀಗ. ಪಿಡಿಒ ಏನ್ ತಗೊಂಡಿದ್ದಾರೆ ಆಕ್ಷನ್? ನೋಟಿಸ್ ಒಂದು ಕೊಟ್ಬಿಟ್ರೆ ಆಯ್ತಾ? ಈಗ ಎಷ್ಟು ಮಾಡೋದು ನಮ್ಮೂರಲ್ಲಿ? ನಾವೆಲ್ಲದಕ್ಕೂ ತಲೆ ಬಗ್ಗಿದ್ದೀವಿ ತಾನೇ. ಪಿಡಿಒ ಬರ್ಬೇಕೀಗ. ಬೆಂಗಳೂರು ಕಟ್ಟಡ ಸರ್ವೆ ನಂಬರ್ ಇಲ್ಲಿ ಒಂದ್ ನಿಮಿಷ ಇರ್ರಿ. ಏನ್ ಬರ್ತಿದ್ದಾರೆ ಆನೆ ಕೇಳ್ತಾ ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ಯಾರು ಬರ್ತಾರೆ? ಇಲ್ಲೇ ಕೂತ್ಕೊಳ್ರಿ. ಪೆಂಡಲ್ ಹಾಕೋಣ. ಅದೇನ್ ಬರುತ್ತೆ ಅದ್ರಲ್ಲಿ ಏನಿದ್ರೆ ಅದನ್ನ ಮಾಡೋಣ. ದಯವಿಟ್ಟು ಯಾರು ಹಿಡಿದು ಹೋಗ್ತೀರಾ ಇಲ್ಲೇ ಇರ್ರಿ. ಆಮೇಲೆ ನಮಗೆ DC ಬಂದು 25-26 ಇಂತ ಇತ್ತು. ಇವಾಗ 24-25 ಅಂತ ವೈಟ್ನರಲ್ಲಿ ಮಾಡಿದ್ದಾರೆ. ಆಮೇಲೆ NOC ಕೊಟ್ಟಿರೋದು ಬಂದು ಶ್ರೀನಿವಾಸ್ ಚೆನ್ನಪ್ಪ ಅನ್ನೋರಿಗೆ. ಇಲ್ಲಿ ಶ್ರೀನಿವಾಸ್ ವಜ್ರಪ್ಪ ಅನ್ನೋರ್ದು ಓನರು. ಸರ್ ನಾವು ಅದನ್ನೇ ಕೇಳ್ತಾ ಇರೋದು. ಬರ್ಲಿ ಪಿಡಿಒ ಇಲ್ಲಿಗೆ ಬರ್ಲಿ, ನಮ್ DC ಸಾಹೇಬ್ ಇಲ್ಲಿಗೆ ಬರ್ಲಿ. ಫಸ್ಟ್ ಆಫ್ ಆಲ್ ಇನ್ಸ್ಪೆಕ್ಷನ್ ಯಾರು ಬಂದಿದ್ದಾರೆ? ಫಸ್ಟ್ ಸರ್ ನಾವು ಬರ್ತೀವಿ ಸರ್. ಸರ್ ಬರ್ತೀವಿ ಸ್ಟೇಷನ್ಗೂ ಬರ್ತೀವಿ. ಎಲ್ಲರೂ ಬರ್ತಾರೆ ಸ್ಟೇಷನ್ ಹತ್ರ. ಎಲ್ಲರೂ ಬರ್ತಾರೆ. ಎಲ್ಲ ಹೆಣ್ಮಕ್ಳು ಬರ್ತಾರೆ. ಎಲ್ಲಾರನ್ನೂ ಕರ್ಕೊಂಡ್ ಬರ್ತೀವಿ ಸರ್. ಎಲ್ಲಾರನ್ನೂ ಕರ್ಕೊಂಡ್ ಬರ್ತೀವಿ. ಲೈಸೆನ್ಸ್ ಎಲ್ಲ ಬಾರಿಗೆ ಗೊತ್ತಾ? ನಾನು ಹೇಳೋದ್ ಕೇಳಯ್ಯ. ನೀನು ಪ್ರತಿಭಟನೆಗೆ ಕಾರಣಕ್ಕೆ ಮಾಡಕ್ಕೆ ಪರ್ಮಿಷನ್ ತಗೊಂಡಿದ್ದೀಯ ಸರ್. ನಮ್ಮ ಹೆಣ್ಮಕ್ಳು ಹೇಳಿದಾರೆ ಬಂದಿದೀವಿ ಅಷ್ಟೇ. ನಾನು ಹೇಳೋದ್ ಕೇಳಮ್ಮ. ಇಲ್ಲಿ 3 ದಿವಸದಿಂದ ನಿಮ್ಮ ಹತ್ರ ಕಂಪ್ಲೇಂಟ್ ಎತ್ಕೊಂಡ್ ಬಂದಿದ್ದೆ. 3 ದಿವಸದಿಂದ ನಾನು ಕಂಪ್ಲೇಂಟ್ ಎತ್ಕೊಂಡ್ ಬಂದಿದ್ದೆ ಸರ್ ನಿಮ್ಮ ಹತ್ರ. ಏನ್ರಿ ಗೌಡ್ರೆ ಇವರು? ಸರ್ ನಾನು ಎತ್ಕೊಂಡ್ ಬಂದಿದ್ದೆ ನಿಮ್ಮ ಹತ್ರ ನಾನು ಎತ್ಕೊಂಡ್ ಬಂದಿದ್ದೆ ಕಂಪ್ಲೇಂಟ್ ಇವ್ರ ಹತ್ರ. ಮಾತಾಡೋ ಅವಶ್ಯಕತೆ ಕಂಪ್ಲೇಂಟ್ ಎತ್ಕೊಂಡ್ ಬಂದಿದ್ದೆ ನಾನು 3 ದಿವಸದಿಂದ ನಿಮ್ಮ ಹತ್ರ ಎತ್ಕೊಂಡ್ ಬಂದೆ. ಮಾತಾಡಿದ್ರಿ. ಅಲ್ಲ ಸರ್ ನಿಮ್ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ಸರ್ ನಾನು ಆಫೀಸ್ಗೆ. ನಾನು ಮಾತಾಡಿದ್ನಲ್ಲ. ನೋಡೋಣ. ಏ ಮಿಸ್ಟರ್ ಸರ್ ಬಂದಿದ್ದೆ ಸರ್ ನಾನು ಕಂಪ್ಲೇಂಟ್ ಎತ್ಕೊಂಡು. ಬಾಬು ಒಂದ್ ನಿಮಿಷ ಕೇಳಿಸ್ಕೊ ಇಲ್ಲಿ. ಈಗಲೇ ಮಾತಾಡ್ಬೇಕು. ನಾವು ನೀವು ಮಾಡಿದ್ರು ಬಾರೋ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಮರ್ಯಾದೆಯಿಂದ ಸ್ಟೇಷನ್ ಹತ್ರ ಬಾ. ಸರ್ ಇದೆಲ್ಲ ಬಾಬು ಸರ್ ನಾನು ವಾದ ಮಾಡ್ತಾ ಇಲ್ಲ ಸರ್. ಸೈಲೆಂಟ್ ಮಾತಾಡ್ಬೇಕು. ಸರ್ ನಾನು ವಾದ ಮಾಡ್ತಾ ಇಲ್ಲ. ನಾರಾಯಣ ಸ್ವಾಮಿ ಅವ್ರು ಕರ್ಸಿ ಸರ್. ಅವ್ರು ಕರ್ಸ್ರಿ ನನ್ನ ಹತ್ರ ಯಾಕೆ ವಾದ ಮಾಡ್ತೀನಿ? ನನ್ನ ಹತ್ರ ಯಾಕೆ ಕೂಗಾಡೋದು? ಒಂದ್ ನಿಮಿಷ ಇರು. ಸರ್. ಅವ್ರನ್ನ ಕರ್ಸ್ರಿ ಸರ್. ಸುತ್ತ ಎಲ್ಲಾದ್ರೂ ಮನೆ ಕಾಣ್ತಿದ್ಯಾ ನಿಮ್ಗೆ? ಆ ಇದ್ರಿಂದನೇ ನಾವು ಸುತ್ತ ಎಲ್ಲಾದ್ರೂ ಇದೆಯಾ? ನಮ್ಮ ರೂಲ್ಸ್ ಎಲ್ಲ ಹಂಗೆ ಇರೋದು. ಸುತ್ತ ತುಂಬಾ ದೂರದವರೆಗೂ ನಮ್ಗೆಲ್ಲೂ ಮನೆನೇ ಕಾಣ್ತಿಲ್ಲ. ಇಲ್ಲಿ ಸ್ಕೂಲು ಕಾಲೇಜು ನಮ್ಗೆಲ್ಲೂ ಕಾಣ್ತಿಲ್ಲ. ಆ ಇದರಿಂದನೇ ಇಲ್ಲಿ ಶಾಪ್ ಕೊಟ್ಟಿರೋದು. ಆಮೇಲೆ ಅವರು ಲೀಗಲ್ ಆಗಿ ತಗೊಂಡಿದ್ದಾರೆ ಲೈಸೆನ್ಸ್ನ. ನೀವೇ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಏನಾದ್ರು? ನಾವು ಮಾತಾಡ್ಬೋದು. ಮಾತಾಡಿ. ಇದು ಬಂದು ಕೆರೆ ಅಂಗಣ ಬಪ್ಪರ್ ಜೀವನ ಕನ್ವರ್ಷನ್ ಆಗಿದೆ. ಲ್ಯಾಂಡು ಕನ್ವರ್ಷನ್ ಆಗಬೇಕು. ಲೈಸೆನ್ಸ್ ಕೊಟ್ಟಿದ್ದೀನಿ. ಏನು ರೆಕಾರ್ಡ್ ಮಾಡಿ ಕೊಟ್ಟಿದ್ದೀವಿ ಅದೊಂದು ಬೇಕು. ಆಮೇಲೆ NOC ಕೊಡ್ಬೇಕಂದ್ರೆ ಪಂಚಾಯತಿನಲ್ಲಿ ಸದಸ್ಯರ ಇಂಟಿಮೇಷನ್ ಇರಬೇಕು. ಅವರು ಹೇಳ್ಬೇಕು. ನಮಗೆ ಒಂದು ನಿಮಿಷ. ನನಗೆ ಪಂಚಾಯತಿಯಿಂದ ಅವರು NOC ಕೊಟ್ಟ ಮೇಲೆ ನಾವು ಕೊಟ್ಟಿರೋದು. ಅದೇ ನೀವು ಲೈಸೆನ್ಸ್ ಕೊಡಬೇಕಾದ್ರೂ ಗ್ರಾಮಸ್ಥರು ಅನುಮತಿ ಇದೆ. ಇದುವರೆಗೂ ನಾವು ಬಂದು ಇಲ್ಲಿ ಒಂದಿನ ಮಾಜರ್ ಮಾಡಿದ್ವಿ. ಮಾಜರ್ ಮಾಡಿ ಆಮೇಲೆ ಹೋಗಿದ್ದೀವಿ. ನೀವು ಹಾಜರ್ ಮಾಡಿದಿರಲ್ಲ ಅದ್ರದ್ದೊಂದು ಕಾಪಿ. ಈಗ ಗ್ರಾಮಸ್ಥರು ಈಗ ಮನೆಯಲ್ಲಿ ಇಬ್ಬಿಬ್ರು ಎಲ್ಲರೂ ಇಲ್ಲೇ ಇದ್ದಾರೆ. ಗ್ರಾಮಸ್ಥರಲ್ಲಿ ನಾವು ಎಲ್ಲರೂ ಏನ್ ಹೇಳ್ತಿದ್ದಾರೆ, ನಾವು ಗ್ರಾಮದಿಂದ ಯಾವುದೇ ರೀತಿ ಇದು ಬಫರ್ ಝೋನ್ ಅಂತ ಹೆಂಗ್ ಹೇಳ್ತೀವಿ ಅಂದ್ರೆ ಇದು ಬಾಡಿ. ಈಗ ನೀವೇನ್ ನಿಂತಿದ್ದೀರಾ ಇದು ಕರ್ನಾಟಕ. ನಿಮ್ ಕಾರ್ ಏನಿದೆ ಅದು ತಮಿಳ್ನಾಡು. ಇದು ಬಫರ್ ಝೋನ್ ಇದೆ ಮೇಡಮ್. NOC ಕೊಟ್ಟಿರೋದು ಬಂದು ಶ್ರೀನಿವಾಸ್ ಚೆನ್ನಪ್ಪ ಅನ್ನೋರಿಗೆ. ಲೈಸೆನ್ಸ್ ಕೊಟ್ಟರೆ ನೀವು ಬಂದು ಶ್ರೀನಿವಾಸ್ ವಜ್ರಪ್ಪ ಅನ್ನೋರಿಗೆ. NOC ಬಂದು ಶ್ರೀನಿವಾಸ್ ಚೆನ್ನಪ್ಪ ಅನ್ನೋರಿಗೆ NOC ಕೊಟ್ಟರು ನೋಡಿ. ರೆಕಾರ್ಡ್ NOC ನಿರೀಕ್ಷಣಾ ಪ್ರಮಾಣ ಪತ್ರ. ಸರ್ ಒಂದು ನಿಮಿಷ ನಮ್ಗೆ ರೆಕಾರ್ಡು ನಮ್ಮ ಇವ್ರು ಕಾರ್ಯದರ್ಶಿಗಳು ಕೊಟ್ಟಿರೋದು. ಸೆಕ್ರೆಟರಿ ಅವರು ನಾವೆಲ್ಲ ಕಳ್ತಂದಾಗ ಏನು ತಗೊಂಡಿಲ್ಲ ಸರ್. ನಮ್ಗೆ ಕೊಟ್ಟಿರೋದು ರೆಕಾರ್ಡು. ನೀವೇನು ರೆಕಾರ್ಡ್ ಕೊಟ್ಟರೆ ಅಷ್ಟೇ ತಗೋಬೇಕು ನಾವು. ಇದು ಆಮೇಲೆ ನಾವು ಕೊಟ್ಟರೆ ನಾವು ಕೇಳೋಕ್ಕಾಗಲ್ಲ. ಇದು ಕೊಟ್ಟಿರೋದು ಬಂದು ಮೊನ್ನೆ ದಿವಸನೇ ನಾವು ಇವಾಗ ಕೊಟ್ಟಾಗೆ ನಿಮ್ಮ ಆಫೀಸ್ಗೂ ಬಂದು ಒಂದು ರೆಕಾರ್ಡ್ ಕೊಟ್ಟಿದ್ದೀವಿ. ಸೇಮ್ ಇದೇ ಲೆಟ್ರೇ ನೋಡಿ. ಡೇಟ್ ಕೂಡ ಹಾಕಿದ್ದಾರೆ ಯಾವತ್ತು ರೆಕಾರ್ಡ್ ಕೊಟ್ಟಿರೋದು ಅಂತ.
ವೈಟ್ನರ್ ಹಾಕ್ಬಿಟ್ಟು 2024-25 ಮಾಡಿದ್ದಾರೆ. ನಮ್ಗೆ ಇದೆಲ್ಲ ಡೌಟ್ ಆಗಿದೆ ಅಂದರೆ ಏನು ಡೌಟ್ ಇದ್ರೆ ಸೆಕೆಂಡ್ರಿ, ಇಲ್ಲಿ ಬಾರ್ ಬೇಡ ಅಷ್ಟೇ. ಇಲ್ಲ ಇಲ್ಲ ಕ್ಲಿಯರ್ ಮಾಡಿದೆ. ಇಲ್ಲ 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 ನಾವು ಹೇಳೋದೇನಂದ್ರೆ ಏನ್ ನೋಡಿದ್ರೆ ಅದನ್ನ ಹೇಳ್ಬೇಕು ಅಷ್ಟೇ ನಾವು. ನಾವ್ ಏನ್ ಮಾಡಿದ್ರೆ ಅದನ್ನ ಹೇಳ್ಬೋದು ಅಷ್ಟೇ. ಫೋಟೋ ತಗೊಂಡೆ, ವಿಡಿಯೋನು ಮಾಡಿದೆ, ನೆನ್ನೆ ವಿಡಿಯೋನು ಮಾಡಿದೆ, ನಾನು ಫೋಟೋನು ತಗೊಂಡಿದ್ದೀನಿ, ಎಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ. ರೆಕಾರ್ಡ್ ಇದ್ರೆ ನಾನು ಏನು ಮಾತಾಡಲ್ಲ. ನೋಡಿ, ಚೆನ್ನಪ್ಪ ಶ್ರೀನಿವಾಸನಿಗೆ NOC ಕೊಟ್ಟಿರೋದು ಪಂಚಾಯತಿ ಮೇಲೆ ಕೊಟ್ಟಿರೋದು. ಕಾರ್ಯದರ್ಶಿಗೆ ಸೈನ್ ಹಾಕಿ ನೋಡಿ, ಡೇಟ್ ಯಾವತ್ತು ನೋಡಿ, ಇದೇ ನಾವು NOC ಕೊಟ್ಟಿರೋದು ಅಂತಾನೆ ಕೊಟ್ಟಿದ್ದಾರೆ. ಶ್ರೀನಿವಾಸನ್ ಚೆನ್ನಪ್ಪನವ್ರಿಗೆ NOC ಕೊಟ್ಬಿಟ್ಟು ಶ್ರೀನಿವಾಸನ್ ವಜ್ರಪ್ಪನವ್ರಿಗೆ ಲೈಸೆನ್ಸ್ ಹೆಂಗೆ ಕೊಟ್ರಿ ನೀವು? ಚೆಕ್ ಮಾಡಿದೀವಿ, ನಮ್ಮಲ್ಲಿ ಬೇರೆ ಇದೆ. ಮೇಡಮ್ ಅವರೇ ತಗೊಳ್ಳಿ, ಕೊಡ್ತೀವಿ. ಮೇಡಮ್ ಅವರೇ RT ಏನ್ ಬೇಡ ಮೇಡಮ್, ನಾನು ಮೆಂಬರ್ ಮೇಡಮ್ ಅವರೇ. ಆದ್ರೆ ಡೈರೆಕ್ಟ್ ಮೇಡಮ್ ಅವರೇ ಸದಸ್ಯ ಹಾಲಿ ಸದಸ್ಯ ನಾವು ಆಮೇಲೆ ಇನ್ನೊಂದು, ಗ್ರಾಮಸ್ಥರೆಲ್ಲ ಬೇಡ ಅಂತ ಇದ್ದಾರೆ ಇಲ್ಲಿ. 100% ಬೇಡ. ಯಾಕಂದ್ರೆ ಇಲ್ಲಿ ಉಚ್ಚನಳ್ಳಿಗೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಸಾಯಂಕಾಲ 7 ಗಂಟೆಗೆ ನಮ್ಮೂರ ಹತ್ರ ಗಾರ್ಮೆಂಟ್ಸ್ ಬಸ್, ಈ ಬಸ್ ಈ ರೋಡಲ್ಲಿ ಬಸ್ ಹೋಗಲ್ಲ. ಅಲ್ಲಿ ಹಿಡಿದ್ಬಿಟ್ಟು ನಡ್ಕೊಂಡು ಹೋಗೋದು ಹೆಣ್ಮಕ್ಳೆಲ್ಲ ಉಚ್ಚನಳ್ಳಿಗೆ ನಡ್ಕೊಂಡು ಹೋಗೋದು. ಇಲ್ಲಿ ಬಾರ ಆದ್ರೆ ತುಂಬಾ ತೊಂದರೆಗಳು, ಸೌಕರ್ಯ ಇಲ್ಲ. ಈಗ ಇಶ್ಯೂ ಮಾಡಿರೋದು ರೂಲ್ಸ್ ಪ್ರಕಾರ ಇಶ್ಯೂ ಮಾಡಿದೀವಿ, ಅದು ಕ್ಯಾನ್ಸಲ್ ಮಾಡಕ್ ಬರಲ್ಲ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ಮೇಡಮ್, ನಾವು ಬಾರ್ ಮೇಲ್ಸಕ್ಕಂತೂ ಬಿಡಲ್ಲ, ಬಾರ್ ಮೇಲ್ಸಕ್ಕಂತೂ ನಮ್ಗೆ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಮರ್ಡರ್ ಆಗಿಲ್ಲ, ಅವ್ರಿಗೆ ಹೇಳಿ ಈಗ ಸಮಸ್ಯೆ ಇಲ್ಲಿ ಬೇರೆ ರೋಡ್ಗಳಿದ್ದಾವೆ, ಆ ರೋಡ್ಗಳಲ್ಲಿ ಮಾಡ್ಲಿ ಮಾಡ್ಬಾರ್ದು ಅಂತೇನು ಮಾಡ್ಲಿ, ಬೇರೆ ರೋಡ್ಗಳಿದ್ದಾವೆ ಆ ರೋಡ್ಗಳಲ್ಲಿ ಮಾಡಿ. ಸರಿ ಅಂದ್ರೆ ನಿಮ್ಗೆ ಏನೇನಿದೆ ಪಾಯಿಂಟ್ಸ್ ಎಲ್ಲ ವೆರಿಫೈ ಮಾಡಿ ನಮ್ಮ ಅಂತ ನೋಡಿ ಸರ್. ನಮ್ಗಿಲ್ಲಿ ನಮ್ಮ ಯಜಮಾನ್ರು ಫುಲ್ ಕುಡಿ, ನಮಗೆ ದಯವಿಟ್ಟು ನಾವು ಬೇಕಾದಷ್ಟು 20 ವರ್ಷದಿಂದ ಅನುಭವಿಸ್ಬಿಟ್ಟಿದ್ದೀರಿ. ನಮ್ಮ ಕೈಲಿ ಸಾಧ್ಯವಿಲ್ಲ ಸರ್. ಕುಡ್ದ್ಬಿಟ್ಟು ಬಂದು ಮನೆಗೆ ಗಲಾಟೆ ಮಾಡಿದ್ರೆ ನಮ್ಮ ಕೈಲಿ ಆಯ್ತಾ ಇಲ್ಲ, ಆಯಿತಾ. ನಾವು 4 ದಿನದಿಂದ ಕಣ್ಣಿಗೆ ನಿದ್ದೆ ಓದ್ತಾ ಇಲ್ಲ. ಆ ಕೆಲಸ ಕೊಡ್ತಾರೆ ಸರ್. ಕೂಲಿ ಮಾಡಕ್ಕೆ ಬರೋಕತ್ತಾ ಇಲ್ಲ ಸರ್ ನಮ್ಮ ಕೈಯಾಗ. ಆ ಕೆಲಸ ಮಾಡ್ತಾರೆ. ನಾವೇನು ಮಾಡ್ಬೇಕಂತ ಇದ್ದೀರಿ ಹೇಳ್ರಿ ಸರ್. 3ನೇ ತಾರೀಕು ಓಪನ್ ಆಗಿದೆ ಸರ್. ಅಧಿಕಾರಿಗಳು ಬಂದ್ರು, ಅವ್ರು ಏನೋ ಅಲ್ಲಿ ಅರ್ಜಿ ಕೊಡ್ರಿ ಇಲ್ಲಿ ಅರ್ಜಿ ಕೊಡ್ರಿ ಅಂತ. ನಮ್ಗೆ ಅರ್ಜಿ ಕೊಡಕ್ಕೆ ಆಗ್ಬೇಕಲ್ಲ, ಎಲ್ಲ ಏನೇನೋ ದುಡ್ಡುಗಳೆಲ್ಲ ಇಸ್ಕೊಂಡು ಏನೇನೋ ಮಾಡ್ಕೊಂಡವ್ರೆ. ಗಾರ್ಮೆಂಟ್ಸ್ ಹೋಗ್ತಾರೆ ಸರ್, ಯಾರು ಜಾಸ್ತಿ ಜನ ಓದ್ತಾ ಇಲ್ಲ. ಇಲ್ಲಿ ಒಂದು 10 ಜನ ಓದ್ತಾರೆ ಉಚ್ಚನಳ್ಳಿಯಿಂದ. ಹೆಣ್ಮಕ್ಳು ಕಾಲೇಜಿಗೆ ಜಾಸ್ತಿ ಜನ ಓದ್ತಾರೆ, ಅವರು ಹೋಗಕತ್ತಾ ಇಲ್ಲ, ಬರೋಕತ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ನಾವು ಹೊತ್ತಾಗ ನಾವು ಹೋಗ್ಬೇಕು ಬರಬೇಕು. ರಾತ್ರಿ 7 ಗಂಟೆಗೆ ಬಂದ್ರಿ ಸರ್ ನಾವು. ಹೌದು ನೋಡಿ, ಇಲ್ಲೆಲ್ಲ ಇರ್ತಾರೆ ಸರ್, ಈ ಪಾಂತಿ ಫುಲ್ಲು ಇರ್ತಾರೆ. ನಾವೇನು ಮಾಡ್ಬೇಕು ಹೇಳ್ರಿ. ನೋಡ ಹೊಲಗಳಲ್ಲವೇ ಸರ್, ಹೊಲಗಳಾಗೆಲ್ಲ ಇದ್ದವ್ರೆ ಸರ್, ಬಾಟ್ಲ್ಗಳು ಹಾಕೋರು ಸರ್. ನಾವು ಹೆಂಗೆ ಓಡಾಡಬೇಕು ಅಂತ ಹೇಳ್ರಿ ಸರ್. ಮನೆ ಹೊಲದಿಂದ ಮ್ಯಾಲ್ಕೆ ಮನೆ ಇರೋ ಸರ್, ನಾವು ಹೆಂಗೆ ಬದುಕೋದು ಹೇಳಿ ಸರ್. 1 ಗಂಟೆಗೆ ನಾವು ಓಡಾಡೋಕ್ಕಾಗ್ತಾ ಇಲ್ಲ. ನಾವೇನು ಮಾಡೋದು? ನಮಗೆ ಬಾರ್ ಮುಚ್ಚಬೇಕು ಸರ್, ನಮ್ಗೇನು ಬೇಕಾಗಿಲ್ಲ ಇಲ್ಲಿ ಅಷ್ಟೇ. ನಮಗೆ ಬಾರ್ ಮುಚ್ಚಬೇಕು, ನಮಗೆ ಬೇಕಾಗಿಲ್ಲ. ಏನು ಇವತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಮೆಣಸನಹಳ್ಳಿಯಲ್ಲಿ ಏನು ಬಾರ್ ಓಪನ್ ಮಾಡಿದಾರೋ, PDO ಅಧ್ಯಕ್ಷರಿಗೂ ಗೊತ್ತಿಲ್ದಿರ ಸಾಮಾನ್ಯ ಸಭೆಯಲ್ಲೂ ಮೀಟಿಂಗ್ ಇದ್ರೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವರು ಏನು ಡಿಸೆಂಬರ್ 7ನೇ ತಾರೀಕು ಲೈಸೆನ್ಸ್ ಕೊಟ್ಟಿದ್ದಾರೋ, ನಾನು 14ನೇ ತಾರೀಕು ಹೋಗಿ ಲೈಸೆನ್ಸ್ ಕೊಡಬೇಡಿ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ. ಆವಾಗಲೂ ಸಮೇತ ಅವ್ರ ಲೈಸೆನ್ಸ್ ಕೊಟ್ಟು DC ಹತ್ರ ಹೋಗಿ ಅಪ್ಲಿಕೇಶನ್ ತೆಗೆದು ಎಲ್ಲ ಮಾಡಿದ್ದಾರೆ. ನಾವು ಮೊನ್ನೆ ಊರಲ್ಲಿ ಹೆಣ್ಣುಮಕ್ಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟಿಂಗ್ ನನ್ನ ಜನಗಳು, ಯಾಕಂದರೆ ಜನಪ್ರತಿನಿಧಿಯಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರ ಸೌಕರ್ಯ ನೋಡಬೇಕಾಗಿ ನಾನು ಇವತ್ತು ಪ್ರತಿಭಟನೆ ಮಾಡಿ ಆ ಬಾರ್ ನಿಲ್ಲಿಸ್ಬೇಕು, ಮುಕ್ತ ಬಾರ್ ಪಂಚಾಯತಿ ಆಗಬೇಕು, ಹಳ್ಳಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಮ್ಮ ಹೆಣ್ಮಕ್ಳಿಗೆ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಟ್ಟ ನಾನು 2 ಮಾತು ಮುಗಿಸ್ತೀನಿ. ಇಲ್ಲ ಸರ್, ನಮ್ಮ ಪಂಚಾಯತಿಯಲ್ಲಿ PDO ನಾನು ಮೀಟಿಂಗಲ್ಲಿ ಇಟ್ಟಿದ್ದೆ. ನಾನು ಅಧ್ಯಕ್ಷರಾಗಿದ್ದಾಗೆ ಮೀಟಿಂಗಲ್ಲಿ ಇಟ್ಟಿದ್ದೆ. ಆಗೇನು ಹೇಳಿದ್ರು, PDO ಚಂದ್ರಪ್ಪ ಅವರಿದ್ದರು. ಅವರು ಮೀಟಿಂಗಲ್ಲಿ ಪಾಸ್ ಮಾಡೋಕ್ಕಾಗಲ್ಲಮ್ಮ, ಏನು ಅಂಗಡಿ ಕಟ್ತಾ ಇದ್ದಾರೋ, ಮಳಿಗೆ ಕಟ್ತಾ ಇದ್ದಾರೋ, ಹೋಟ್ಲ್ ಕಟ್ತಾ ಇದ್ದಾರೋ, ಲೈಸೆನ್ಸ್ಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿದರು. ಆಮೇಲೆ ನಾವು ರಾಜೀನಾಮೆ ಕೊಟ್ಟ ಮೇಲೆ ಬೇರೆ ಅಧ್ಯಕ್ಷರಾಗಿದ್ದರು. ಅವರು ವಿಚಾರ ತಿಳಿಸಿತ್ತು, ಅವರು ಏನು ಮಾತಾಡಲಿಲ್ಲ. ಈಗೇನು ಎಕ್ಸಸ್ ಪ್ರೆಸಿಡೆಂಟ್ ಲೀವ್ ಆದರೂ ಈ ಗ್ಯಾಪಲ್ಲಿ PDO
ಒಪ್ಪಿಗೆ ತಗೊಂಡು ಅವ್ರದೇ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ. ಮಾಹಿತಿ ಕೊಟ್ಟಿದ್ರೆ ನೀವು ಪ್ರತಿಭಟನೆ ಮಾಡ್ತಿದ್ದೀವಿ ಬಾರ್ ಮುಚ್ಚಬೇಕು. 3 ದಿವಸದಿಂದ ದಿವಸದಿಂದ ಹೇಳ್ತಾನೆ ಇದ್ದೀನಿ, ಬನ್ನಿ ಸರ್ ವಾರ ಆಗಿದೆ, ಬಾರ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಬನ್ನಿರಿ, ಲೈಸೆನ್ಸ್ ವಾಪಸ್ ಮಾಡಿ ಅಂತ ಹೇಳ್ತಾನೆ ಇದ್ದೀವಿ. ಅವ್ರೇನು ಕಿವಿಗೆ ಹಾಕೊಂಡಿಲ್ಲ. ಅದೇನು ಅವ್ರದ್ದೇ ಆಗಿದೆಯನ್ನೋ ಸರ್ವಾಧಿಕಾರ ನನಗೆ ಗೊತ್ತಿಲ್ಲ. ಪಂಚಾಯತಿ ಪ್ರತಿನಿಧಿಗಳು ಏನಕ್ಕೆ ಬೇಕು, ಅಧ್ಯಕ್ಷ ಏನಕ್ಕೆ ಬೇಕು, ಸದಸ್ಯರು ಏನಕ್ಕೆ ಬೇಕು ನನಗೆ ಗೊತ್ತಿಲ್ಲ. ತಹಸೀಲ್ದಾರ್ ಎಲ್ಲರೂ ಬರಬೇಕು, ಯಾಕಂದ್ರೆ ಅವರು ಎಲ್ಲರೂ ಇನ್ವಾಲ್ವ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬಂದು ನಾಳೆ ವಿತ್ರ ಕೊಡಬೇಕಾಗಿ ನಾನು ಅವ್ರು ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ. ನಮ್ಮ ಹೆಣ್ಣು ಮಕ್ಳಿಗೆ ಏನು ಇದೆ ಅಂತ ಗೊತ್ತಿದೆ ಅವ್ರ ಮೈಂಡಲ್ಲಿ. ಇಲ್ಲ ದುಡ್ಡು ಇಸ್ಕೊಂಡು ಅವರು ಹೊಟ್ಟೆಗೆ ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದಾರ, ಇಲ್ಲಾಂದ್ರೆ ಏನಕ್ಕೆ ಬಂದ್ರು ಅವರು? ಇವಾಗ ಬರ್ದೇನೆ ಇರ್ಬೋದಾಗಿತ್ತು. ಅನುಷಾ ಅಂತೇಳಿ ಅವರು ಒಂದು ಹೆಣ್ಮಗಾಗಿ ಒಂದು ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡೋದ್ರು. ಅದೇ 3 ದಿವಸದಿಂದ ನಾನು ಕಳ್ಬಳಕ್ಕೆ ಹೋಗಿದ್ದೆ. CO ಮೇಡಮ್ ನೋಡ್ಬೇಕಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅವರು ಸಹ ಹೇಳಿದ್ದಾರೆ ನನ್ನಂತ, ಫಸ್ಟ್ ಏನು ಲೈಸೆನ್ಸ್ ಇದೆ ವಾಪಸ್ ಮಾಡಕ್ಕೆ ಹೇಳ್ರಿ PDOಗೆ ಇವಾಗೆ ಅಂತೇಳಿ. ಸರ್ ಅಲ್ಲೇ ಇದ್ರು. ಇವಾಗ ಶ್ರೀನಿವಾಸ್ ಅಂತೇಳಿ ಅವ್ರ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಅವ್ರದೇ ಸರ್ವಾಧಿಕಾರ ಆಗಿದೆ ಪಂಚಾಯತಿಯಲ್ಲಿ. ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಇವಾಗ ಕೊಟ್ಟಿದ್ದೀನಿ, ಸಿವಾಗ ಕೊಟ್ಟಿದ್ದೀನಿ, DC-ಗೂ ಅಪ್ಲೈ ಮಾಡಿದ್ದೀನಿ. ಅವ್ರ ಹತ್ರ ಪರ್ಮಿಷನ್ ತಗೊಬಂದಿದ್ದೀನಿ, ಹೋಗ್ಬೇಕಾಗಿತ್ತು. ನೋಡಿ ಈಗ ಈ ಗಲಾಟೆಯಿಂದ ಇನ್ನೂ ಹೋಗಕ್ಕಾಗ್ಲಿಲ್ಲ. DC ಹತ್ರಕ್ಕೆ ಸಹ ಈಗ ಹೋಗಿ ಬರ್ತೀನಿ ಮೇಡಮ್ ಸರ್. ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೂ. ಲೀಗಲ್ ಇದ್ರೂ ಪರವಾಗಿಲ್ಲ, ಲೀಗಲ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಹಳ್ಳಿಯಲ್ಲಿ ಬಾರ್ ಬೇಕಾಗೇ ಇಲ್ಲ. ಏನು ಸಮಸ್ಯೆ ಅಂತಂದರೆ ಇಲ್ಲಿ ಬಾರ್ ಆದರೆ ಇಲ್ಲಿ 24 ಅವರು ಸಾಯಂಕಾಲ 7 ಗಂಟೆ ಆಯಿತು ಅಂತಂದರೆ ಕಂಪ್ನಿ ಹುಡುಗರು ಬರ್ತಾರೆ, ಹೆಣ್ಮಕ್ಳು ಕಡೆ ತಮಿಳ್ನಾಡವರು ಬರ್ತಾರೆ, ಸ್ಕೂಲ್ ಹುಡುಗರೆಲ್ಲ ಬರ್ತಾರೆ. ಬರಬೇಕಾದ್ರೆ ಇಲ್ಲಿ ಕುಡಿದ್ಬಿಟ್ಟು ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಯಾರು ಜವಾಬ್ದಾರಿ ಇಲ್ಲ. ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಕೇಳೋರಿಲ್ಲ. ಆ ಕಾರಣಕ್ಕಾಗಿ ಬಾರ್ ಇಲ್ಲಿ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವರು ಏನೇನೋ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಬಂದು ಅಧಿಕಾರಿಗಳೂ ಅದಕ್ಕೆ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ, ಹಂಗೆ ಹೊಂಟೋದ್ರು. ಬಂದು ಅದೇನೋ ಇದು ಕೊಡ್ರಿ, ನಾವು ರೆಕಾರ್ಡ್ ಕೊಡ್ತೀರಿ ಅಂತ ಅಬಕಾರಿ ಇಲಾಖೆಯವರು ನಮ್ಮದು ಏನೋ ಡಿಪಾರ್ಟ್ಮೆಂಟವರು ಪೊಲೀಸ್ ಇಲಾಖೆಯವ್ರು ಬಂದು ಅವರು ನಮ್ಮದು ಏನೂ ಇದಿಲ್ಲ, ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು. ಅದು ನಾವು ಬಂದಿದ್ದೀರಿ, ನೀವು ಅವ್ರನ್ನೇ ಅಧಿಕಾರಿಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮಾತಾಡಿ ಇದು ಮಾಡ್ರಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟೋದ್ರು. ಪಂಚಾಯತಿಯವರು ಯಾರೂ ಬಂದೇ ಇಲ್ಲ ಇನ್ನು. ನಮ್ಮೂರ ಸದಸ್ಯರು ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಇಷ್ಟೊಂದು ಸೇರಿ ಇದು ಮಾಡ್ತಾ ಇರೋದು. NOC ಕೊಟ್ಟಿರೋದು ಯಾರ ಗಮನಕ್ಕೂ ಬಂದಿಲ್ಲ. ಯಾರೋ ಪಂಚಾಯತಿ ಸ್ಪಾಟ್ ಮಾಜರ್ ಮಾಡವ್ರೆ ಅಂತಾರೆ. ಆ ಮಾಜರ್ ಕಾಪಿ ಕೊಡು ಅಂತಂದ್ರೆ ಯಾರು ಕೊಡ್ತಾ ಇಲ್ಲ. ಮಾಜರ್ ಕಾಪಿ ಕೊಟ್ಟಿದ್ದಾರೆ, ನಾವು ಕೊಡ್ತೀರಿ. ಅದೇ RTಗೇನು ಹಾಕಿ ಇದು ಮಾಡ್ರಿ, ನಾವು ಕೊಡ್ತೀರಿ ಅಂತೇಳಿ ಹೇಳ್ತಾವ್ರೆ. RTಗೆ ಹಾಕಿ ಕೊಡ್ತೀನಿ ಅಂತಂದಾಗ ಇವರು ಇವತ್ತು ನಾವು ಕೊಟ್ಟರೆ ಅವರಿಂದ ಒಂದು 2-3 ದಿವಸ ಆಗ್ಬೋದು. ಆವಾಗ ಏನು ಮಾಡ್ತಾರೆ, ಅಲ್ಲಿ ಏನು ಬೇಕು ಅಲ್ಲಿ ಸಮಥಿಂಗ್ ಆಗಿ ಏನೇನೋ ಮಾಡಿ ನಮ್ಮ ಕರೆಕ್ಟಾಗಿ ಮಾಜರ್ ಕಾಪಿ ಏನಾಗಬೇಕಾದ್ರೆ ನೀವು ಇದನ್ನು ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಮಗಿಲ್ಲಿ ಏನು ಇಲ್ದಿರ ಮಾಡಿಕೊಡು. ಸಾಕಷ್ಟು ವಿರೋಧ ಮಾಡ್ತಾರೆ ಬಾರ್ ಬೇಡ ಅಂತ. ಯಾಕೆ ನೀವು ಮೊದಲೇ ಇದ್ರ ಬಗ್ಗೆ ಎಲ್ಲ ಇದು ಮಾಡಿಲ್ವಾ ಇಲ್ಲಿ ಅಂತ? ನಾವು ಪಂಚಾಯಿತಿಯಲ್ಲಿ NOC ಕೇಳಿದ್ದೀವಿ, ಎಕ್ಸೈಸ್ ರೂಲ್ಸ್ ಪ್ರಕಾರ ಲೈಸೆನ್ಸ್ ತೊಗೊಂಡಿದ್ದೀವಿ, ನಡೆಸ್ತಾ ಇದ್ದೀವಿ. ಕೆಲವು ನ್ಯೂನತೆಗಳು ಅಧಿಕಾರಿ ಇವರು ಯಾರೋ ಊರು ಜನಗಳು ಮಾತಾಡ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈಗ ಊರಿನವ್ರೇನಾದರೂ ಇಲ್ಲಿ ವಿರೋಧ ಜಾಸ್ತಿ ಇದೆ, ತೊಂದರೆ ಆಗುತ್ತೆ ಅನ್ನಂಗಿದ್ರೆ ನನಗಂತ ಬಾರ್ ಬೇಕಾಗಿಲ್ಲ. ಇಲ್ಲ, ಒಂದು ಅವಕಾಶ ಕೊಡ್ತೀವಿ, ತೊಂದರೆ ಆದಾಗ ನೀವು ಶಿಫ್ಟ್ ಮಾಡ್ಕೊಂಡು ಹೋಗಿ ಅಂದರೆ ನಾನು ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಊರು ಜನರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ನಾನು ಲೀಗಲ್ ಆಗಿ ನೀಟಾಗಿ ಎಕ್ಸೈಸ್ ಮುಖಾಂತರ ಲೈಸೆನ್ಸ್ ತಗೊಂಡು ಇಟ್ಕೊಂಡಿದ್ದೀನಿ. ಇಲೀಗಲ್ ಆಗಿದೆ. ಊರವ್ರು ಊರವ್ರು ಹೇಳ್ತಿರೋದು PDO ಕಡೆಯಿಂದ ನಮ್ಮ ಊರವ್ರಿಗೆ ಯಾರು ಸದಸ್ಯರು ಮಾಹಿತಿ ಇಲ್ಲ, PDO ಕಡೆಯಿಂದ ಬೇಕಾಬಿಟ್ಟಿ ಮಾಡ್ಕೊಂಡಿರೋದು ಇಲ್ಲ. PDOದಿಂದ ಲೆಟ್ರು ತಗೊಂಡಿದ್ದೀನಿ, ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಕರೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು 3-4 ತಿಂಗಳಿಂದ ಈ ಬಿಲ್ಡಿಂಗ್ ಕಟ್ಟಿರೋದು. ಇಲ್ಲಿ ಯಾವುದೂ ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್ ಆಗಿ ಬಾರ್ ಅಂತಾನೆ ಮಾಡಿರೋದು. ಎಲ್ಲ ಲೀಗಲ್ ಆಗಿ ಇದೆ. ಇಲ್ಲ, ಫೇಕ್ ಇದ್ರೆ ನಾನು ಮುಚ್ಚಿಬಿಡ್ತಾರೆ. ಅದು ನಾವೇನು ಮಾಡೋಕ್ಕಾಗಲ್ಲ. ನಮಗೆ ಕ್ರೈಮ್ ಆಗ್ತದೆ, ನಮ್ಮನ್ನು ಜೈಲು ಕಳಿಸ್ತಾರೆ ಫೇಕ್ ಇದ್ರೆ. ಅಬಕಾರಿ ಇಲಾಖೆ ಭೇಟಿ ಕೊಟ್ಟಿದ್ರೆ ಇಲ್ಲಿಗೆ? ಭೇಟಿ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿ DC ಅವ್ರು ಕೊಟ್ಟಿದ್ದಾರೆ. ಅವ್ರು ರೆಕಾರ್ಡ್ಸ್ ಪರಿಶೀಲನೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಪಂಚಾಯತಿ ಕೊಟ್ಟಿರೋದು ಲೀಗಲ್ಲೇ. ಬೇಕಾದ್ರೆ ವೆರಿಫಿಕೇಶನ್ ಮಾಡಿ ನೀವು. ಅದು ಒಂದು ಮಿಸ್ಟೇಕ್ ಆಗಿತ್ತು, ಮತ್ತೆ ಅದನ್ನ ಚೇಂಜ್ ನಾವೇ ಹೇಳಿದ್ವಿ. ಅದು ಮಾಡೋವಾಗ ನಮ್ಮ ಹುಡುಗರು ಬೈ ಡೇಟ್ ಮಿಸ್ಟೇಕ್ ಮಾಡಿದ್ದಾರೆ. ಬಟ್ ಅದು ಇಲ್ಲಿಗಲ್ ಅಲ್ಲ, ಅದು ವೈಲೇಷನ್ ಅಷ್ಟೇ. ಅದು ಸರಿಪಡಿಸಿದ್ದೀವಿ. ಅಲ್ಲ, ಈಗ ಖಾಸಗಿ ಜಮೀನುಗಳಲ್ಲಿ ರಸ್ತೆ ಮಾಡಿರೋದು ಅದನ್ನ ಅವರು ಖಾಸಗಿ ಇದು ಕ್ಲೀನ್ ಮಾಡಿಸಿದ್ರೆ
ಹಾಂ ನಾವು ಹೇಳೋದು ಇಷ್ಟೇ, ರಸ್ತೆ ಇದೆ ಅಂತ ಮಾಡಿದ್ದೀವಿ, ರಸ್ತೆ ಕ್ಲೋಸ್ರೆ ನಾವೇನು ಮಾಡೋಕ್ಕಾಗಲ್ಲ, ಜನಗಳು ಏನು ಮಾಡೋಕ್ಕಾಗಲ್ಲ. ರಸ್ತೆ ಇದ್ದರೆ ಜನ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾವು ಆಟೋಮೆಟಿಕಾಗಿ ವ್ಯಾಪಾರ ಆದರೆ ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ರಸ್ತೆ ಇದ್ದರೆ ಜನ ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತೀರಾ? ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ? ಹಾಂ, ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಕೆಲವು ನ್ಯೂನತೆಗಳಿದ್ದು ವಜ್ರಪ್ಪ ಅನ್ನೋದು ಅದನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು. ಹಾಂ, ಎಲ್ಲ ನೀಟಾಗಿದೆ, ಲೀಗಲ್ ಆಗಿದೆ. ಬೋರ್ಡ್ ಹೊಸದಾಗಿ ಓಪನ್ ಮಾಡಿದ್ದು, ಒಂದಿನ ಆಗಿತ್ತು, ಒಳಗಡೆ ಹಾಕಿದ್ದೀವಿ. ಮೇಲ್ಗಡೆ ಬೋರ್ಡ್ ಹಾಕಿದ್ದೀವಿ ವೈನ್ಸ್ ಅಂತ, ಎಕ್ಸೈಜ್ ಕೊಟ್ಟಿರೋ ಸೈನಸ್ ಬೋರ್ಡ್ ಒಳಗಡೆ ಹಾಕಿದ್ದೀವಿ. ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತಿದ್ದೀರಾ? ಈಗ ನಮ್ಮದೇನಿಲ್ಲ, ಊರು ಜನರಲ್ಲಿ ಮನವಿಯಿಂದ ಕಳ್ಕೊಳ್ಳೋದು ಕೇಳ್ಕೊಂಡಿದ್ದೀವಿ. ನಾನು ಲೀಗಲಾಗಿ ನಡೆಸ್ತಾ ಇದ್ದೀನಿ. ವಿನಾಕಾರಣ ಏನಾದರೂ ತೊಂದರೆ ಇದ್ದರೆ ನಾನು ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ, ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಊರು ಜನರಲ್ಲಿ ಬಿಟ್ಟಿದ್ದೀನಿ. ಊರು ಜನರಲ್ಲಿ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ. ನಾನು ಬಂಡವಾಳ ಹಾಕಿದ್ದೀನಿ. ನಾನೇನು ಇಲ್ಲಿ ಚಾಲೆಂಜ್ ಮಾಡೋಕ್ಕೋ ತೊಂದರೆ ಕೊಡೋಕ್ಕೋ ಬಂದಿಲ್ಲ. ಆದ್ದರಿಂದ ಊರು ಜನರಲ್ಲಿ ಏನೋ ಮನಸ್ಸಿಟ್ಟು ಏನೋ ಕೊಟ್ಟರೆ ನಾನು ವ್ಯಾಪಾರ ಆದರೆ ಮಾಡ್ಬೋದು, ಇಲ್ಲಾಂದರೆ ಒಂದು 4-5 ದಿನ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಅದನ್ನ ಊರು ಮುಖಂಡರಿಗೆ ಬಿಟ್ಟಿದ್ದೀನಿ. ಊರು ಮುಖಂಡರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ತಗೊಂತೀನಿ. 100% ಲೀಗಲ್. ಅದನ್ನ ವೆರಿಫಿಕೇಶನ್ ನೀವು ಮಾಡಿ. ಇಲ್ಲಿಗಲ್ ಇದ್ದರೆ ನೀವು ಕಂಪ್ಲೇಂಟ್ ಕೊಡ್ಬೋದು ನಮ್ಮ ಮೇಲೆ, ಹೌದು ನೀವು ಇಲ್ಲಿಗಲ್ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಲೀಗಲ್ ಆಗಿ ಹಿಂಗೆಲ್ಲ ಮಾಡೋಕ್ಕಾಗೋದು, ಇಲ್ಲಿಗಲ್ ಆಗಿ ಯಾರು ಓಪನ್ ಮಾಡೋಕ್ಕಾಗಲ್ಲ. ಆಮೇಲೆ ತಮಗೆ ಪತ್ರಕರ್ತರಿಗೆ ತಮಗೆಲ್ಲ ಗೊತ್ತಿರ್ತದೆ. ಏನು ಊರವ್ರು ಹೇಳ್ತಾ ಇದ್ರೆ ರೆಕಾರ್ಡ್ಸ್ ಕೊಟ್ಟಿದ್ದೀವಿ, ವೆರಿಫಿಕೇಶನ್ ಮಾಡಲಿ. ಅಲ್ಲ, ಗ್ರಾಮಸ್ಥರ ಬೇಡಿಕೆ 2 ವರ್ಷದಿಂದ ಒಂದು ಕೊಲೆ ಆಗುತ್ತೆ, ಹೇಮಂತ್ ಅನ್ನೋ ಒಂದು ಒಳ್ಳೆ ಹುಡುಗನ ಕೊಲೆ ಆಗುತ್ತೆ. ಆ ರೀತಿ ಬೇರೆ ಯಾವುದು ಕೊಲೆ ಆಗೋದು ಬೇಡ ಅನ್ನೋದು ಗ್ರಾಮಸ್ಥರ ಬೇಡಿಕೆ. ಕೊಲೆ ಅಲ್ಲ, ಯಾವುದು ಗಲಾಟೆಗಳು ಕೂಡ ಆಗಬಾರ್ದು. ನೆಮ್ಮದಿಯಿಂದ ಕುಡ್ಕೊಂಡು ಹೋಗ್ಲಿ. ಏನೋ ಆನೆಕಲ್ಲಿಂದ ಕುಡ್ದು ಬರ್ತಾರೆ, ಮನೆ ಪಕ್ಕದಲ್ಲಿದ್ದರೆ ಈಜಿಯಾಗಿ ಹೋಗ್ತಾರೆ ಅಂತ ನಾವು ಮಾಡಿದ್ದೀವಿ. ನಮ್ಗೆ ವ್ಯಾಪಾರ ಆಗುತ್ತಂತ ಇಷ್ಟ ಕತೆ ಅಲ್ಲ, ಇರೋ ಕತೆ ಅದು. ಇಲ್ಲಿ ನಾವು ಯಾವುದು ಊರು ಸುತ್ತಮುತ್ತ ಇಲ್ಲ, ಊರಿಂದ ಆಚೆ ಮಾಡಿದ್ದೀವಿ. ಮನೆ ಪಕ್ಕದಲ್ಲಿಲ್ಲ, ಇಲ್ಲ ಊರಿಂದ ಆಚೆ ತೋಪಗಳಾಗಿ ಮಾಡಿದ್ದೀವಿ. ಅಲ್ಲಿ ಏನೋ ವಿರೋಧ ಮಾಡಿದ್ದಾರೆ. ವಿರೋಧ ಏನಾದರೂ ಅವರಿಗೆ ಸರಿ ಕಾಣಿಸಿದ್ರೆ, ಇಲ್ಲಪ್ಪ ನಮ್ಗೆ ತೊಂದರೆ ಆಗ್ತದೆ ಅನ್ನಂಗಿದ್ರೆ ನನಗಂತ ಬಿಸ್ನೆಸ್ ಬೇಡ. ಇಲ್ಲ ಏನೋ ಒಂದು ಅವಕಾಶ ಕೊಡ್ತೀವಪ್ಪ, ನೀವು ಮಾಡ್ಕೊಂಡೋಗಿ, ತೊಂದರೆ ಬಂದಾಗ ಖಾಲಿ ಮಾಡ್ಕೊಂಡು ಹೋಗಿಯಪ್ಪ ಅಂದರೆ ಮಾಡ್ಕೊಂಡು ಹೋಗ್ತೀವಿ. ನಾವು ಊರು ಜನಕ್ಕೆ ವಿರೋಧ ಯಾವತ್ತೂ ಇಲ್ಲ.